ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ವಿಪರೀತವಾದಂಥ ಬೆನ್ನು ನೋವಿನಿಂದ ನರಳ್ತಾ ಇದ್ದಾರೆ ಅನ್ನೋದು ಬಹುಶಃ ನಿಮಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ಬೆನ್ನು ನೋವು ಅವರನ್ನು ಯಾವ ಪರಿ ಕಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ವಾಮನ ಸಿನಿಮಾದ ಒಂದು ಪ್ರೀ ರಿಲೀಸ್ ಇವೆಂಟ್ ಪ್ರೋಗ್ರಾಮ್ನಲ್ಲಿ ದರ್ಶನ್ ಭಾಗಿಯಾಗಿ ಆ ಸಿನಿಮಾವನ್ನು ನೋಡಿದ್ದು ಮಾತ್ರವಲ್ಲದೆ ಆ ಸಿನಿಮಾವನ್ನು ನೋಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ದರ್ಶನ್ ಒದ್ದಾಡಿದ ಪರಿಯನ್ನು ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ದರ್ಶನ್ ವಾಮನ ಸಿನಿಮಾ ನೋಡೋದಕ್ಕೆ ಕೋರ್ಟ್ನ ಆದೇಶವನ್ನು ಮೀರಿ ಅಂದರೆ ಕೋರ್ಟ್ಗೆ ಹಾಜರಾಗದಂಥ ದರ್ಶನ್ ಇಲ್ಲಿ ವಾಮನ ಸಿನಿಮಾವನ್ನು ನೋಡೋಕೆ ಬಂದರು ಅಂತ ಹೇಳಿಬಿಟ್ಟು ಚರ್ಚೆಗಳು ಕೂಡ ಆಗ್ತಿದ್ದಾವೆ ಮತ್ತು ಒಂದಷ್ಟು ಪರೋ ವಿರೋಧ ವಾದ ವಿವಾದಗಳು ಎಲ್ಲವೂ ಕೂಡ ಆಗ್ತಿದ್ದಾವೆ. ಅದು ಒಂದು ಭಾಗ. ಮತ್ತೊಂದು ಭಾಗದಲ್ಲಿ ದರ್ಶನ್ ಅವರು ಈ ಸಿನಿಮಾವನ್ನು ನೋಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಮತ್ತು ನೋಡೋಕ್ಕೆ ಕೂತಂಥ ಸಂದರ್ಭದಲ್ಲಿ ಮತ್ತು ಕೂತು ಮಾತನಾಡ್ತಿದ್ದಂಥ ಸಂದರ್ಭದಲ್ಲಿ ನಿಂತು ಮಾತನಾಡ್ತಿದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದು ವೇಳೆಯೂ ಕೂಡ ಆಗಾಗ ಅವರ ಕೈ ಬೆನ್ನಿಗೆ ಹೋಗಿ ಸಪೋರ್ಟಿವ್ ಆಗಿ ತೆಗೆದುಕೊಳ್ತಾ ಇದ್ರು. ಅಂದರೆ ಅವರಿಗೆ ನಿಲ್ಲೋಕ್ಕೂ ಕೂಡ ಆಗ್ತಾಯಿಲ್ಲ, ಕೂರೋಕ್ಕೂ ಆಗ್ತಾಯಿಲ್ಲ, ಜೊತೆಗೆ ಅಲ್ಲಿ ಓಡಾಡೋಕ್ಕೂ ಕೂಡ ಕಷ್ಟಪಡ್ತಾಯಿದ್ರು. ಆ ರೀತಿಯಾದಂಥ ಸನ್ನಿವೇಶ ದರ್ಶನ್ ಅವರನ್ನು ಅಲ್ಲಿ ಆ ಬೆನ್ನು ನೋವು ಹಿಪ್ಪೆ ಮಾಡ್ತಾ ಇತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಆದರೆ ಹೀಗಿದ್ದರೂ ಕೂಡ ದರ್ಶನ್ನು ಎಲ್ಲವನ್ನು ಕೂಡ ಇಷ್ಟು ಚಾಲೆಂಜಸ್ ಆಗಿ ತೆಗೆದುಕೊಂಡಿರೋದು ಯಾಕೆ? ಇಷ್ಟು ಪ್ರಮಾಣದಲ್ಲಿ ಬೆನ್ನು ನೋವು ಇದೆ ಅಂತ ಹೇಳಿದ್ರೆ, ಅಂದರೆ ನೀವು ಯೋಚನೆ ಮಾಡಿ, ದರ್ಶನ್ ಅಂತಹ ಘಟಾನುಘಟಿಗೆ ಆ ಬೆನ್ನು ಆ ಪರಿ ಕಾಡ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೆಷ್ಟು ನೋವು ಇರ್ಬೋದು. ಆ ನೋವನ್ನು ತಿಂದು ಸುಮ್ಮನೆ ಯಾಕೆ ಮುಂದೂಡ್ತಾ ಇದ್ದಾರೆ ದರ್ಶನ್? ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ ಕನ್ನಡಿಗರ ಪಾಲಿನ, ಅದರಲ್ಲೂ ಕೂಡ ಡಿ ಬಾಸ್ ಅಭಿಮಾನಿಗಳ ಪಾಲಿನ ನೆಚ್ಚಿನ ನಟ. ಸಾಕಷ್ಟು ಜನ ಅಭಿಮಾನಿಗಳನ್ನು ಹೊಂದಿರುವಂಥ ನಟನೂ ಕೂಡ ಹೌದು. ಕನ್ನಡದ ಬಹುತೇಕ ನಟರಲ್ಲಿ ವಿಶೇಷವಾದಂಥ ನಟ ಅಂತೇಳಿ ಗುರುತಿಸಿಕೊಂಡಿರುವಂಥ ದರ್ಶನ್ ಈಗ ಸದ್ಯಕ್ಕೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ಒಂದು. ಎರಡನೇದು, ವಿಪರೀತವಾದಂಥ ಬೆನ್ನು ನೋವಿನಿಂದ ಬಳಲ್ತಾ ಇರುವಂತಹ ದರ್ಶನ್ ಈಗ ನಿಲ್ಲೋಕ್ಕೂ ಕೂಡ ಕಷ್ಟಪಡ್ತಿದ್ದಾರೆ, ಕೂರೋಕ್ಕೂ ಕಷ್ಟಪಡ್ತಾ ಇದ್ದಾರೆ, ಓಡಾಡೋಕ್ಕೂ ಕೂಡ ಕಷ್ಟಪಡ್ತಿದ್ದಾರೆ, ಮಲಗೋಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಈ ರೀತಿಯಾದಂಥ ವಿಪರೀತವಾದಂಥ ಬೆನ್ನು ನೋವಿನ ನಡುವೆ ಕೂಡ ತಾನು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅನ್ನೋಂಥ ಒಂದೇ ಒಂದು ಕಾರಣಕ್ಕೆ ದರ್ಶನ್ ಎಲ್ಲವನ್ನು ಕೂಡ ಈಗ ಚಾಲೆಂಜ್ ಆಗಿ ಸ್ವೀಕರಿಸಿದ್ದಾರೆ. ನೋ ಡೌಟ್ ಈ ರೀತಿ ಒಬ್ಬ ನಟ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ದರ್ಶನ್. ಕಾರಣ ಏನು ಅಂತ ಹೇಳಿದ್ರೆ, ದರ್ಶನ್ ಅವರು ವಾಮನ ಸಿನಿಮಾವನ್ನು ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಒದ್ದಾಡ್ತಿದ್ದಂಥ ಪರಿಯನ್ನು ನೋಡಿದ್ರೆ ಎಂಥವ್ರಿಗಾದರೂ ಕೂಡ ಮರುಕ ಹುಟ್ಟಲೇಬೇಕು. ಕಾರಣ ದರ್ಶನ್ ಬಳಿ ಎಲ್ಲನೂ ಕೂಡ ಇದೆ. ಆಸ್ತಿ ಇದೆ, ಪಾಸ್ತಿ ಇದೆ, ಹೆಸರಿದೆ, ಜೊತೆಗೆ ಅಂತಸ್ತಿದೆ, ಐಶ್ವರ್ಯ ಇದೆ, ಎಲ್ಲದೂ ಕೂಡ ಇದೆ. ಜೊತೆಗೆ ಒಂದಷ್ಟು ವಿವಾದಗಳಲ್ಲಿ ಹೆಸರೂ ಕೂಡ ಇದೆ. ಹಾಗಿದ್ದರೂ ಕೂಡ ದರ್ಶನ್ ಇವತ್ತು ಈ ಮಟ್ಟಕ್ಕೆ ಬೆಳೆದಿರೋದು ಮತ್ತು ದರ್ಶನ್ನು ಈ ಮಟ್ಟಕ್ಕೆ ಬೆಳೆದಿದ್ದರೂ ಕೂಡ ಎಲ್ಲೂ ಕೂಡ ಸಿಂಪಲ್ ಸಿಟಿಯನ್ನು ಬಿಟ್ಟು ಕೊಡದೇ ಇರುವಂಥದ್ದು ಮತ್ತು ಡೆಡಿಕೇಶನ್, ದರ್ಶನ್ ಅವರ ಡೆಡಿಕೇಶನ್ ಎಂಥದ್ದು ಅನ್ನೋದನ್ನು ತೋರಿಸ್ಕೊಟ್ಟಿರೋದಿದೆಯಲ್ಲ, ಇದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ. ಮೊನ್ನೆಷ್ಟೇ ಕಂಟಿನ್ಯೂ ಆಗಿ ರಾಜಸ್ಥಾನದಲ್ಲಿ 28 ಗಂಟೆಗಳ ಕಾಲ ಶೂಟಿಂಗನ್ನು ಮಾಡಿದಂಥ ದರ್ಶನ್ ಅದಾದ ಬಳಿಕ ವಿಪರೀತವಾದಂಥ ಬೆನ್ನು ನೋವಿನಿಂದ ನರಳುತ್ತಾ ಇದ್ದಾರೆ. ಬೆನ್ನು ನೋವಿನಿಂದ ನರಳುತ್ತಿರುವಂಥ ದರ್ಶನ್ಗೆ ಈಗ ಬಿಟ್ಟು ಬಿಡದೆ ಕಾಯಿಲೆ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಆಗ್ತಿಲ್ಲ, ದರ್ಶನ್ಗೆ ಈ ಬೆನ್ನುವಿನಿಂದ ಹೊರಗಡೆ ಬರೋದಕ್ಕೆ ಆಗ್ತಾಯಿಲ್ಲ ಮತ್ತು ಆ ಬೆನ್ನು ಯಾವ ಪರಿ ಕಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಅವರು ಒದ್ದಾಡ್ತಿರುವಂಥ ದೃಶ್ಯಗಳು. ನೋ ಡೌಟ್ ದರ್ಶನ್ನು ಇಲ್ಲಿ ಈ ಪರಿ ಒದ್ದಾಡೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಬೆನ್ನು ನೋವು ಅನ್ನೋದು ಅವರಿಗೆ ವಿಪರೀತವಾಗಿ ಕಾಡ್ತಾ ಇದೆ. ಅದು ಯಾವ ಪ್ರಮಾಣದಲ್ಲಿ ಕಾಡ್ತಿದೆ ಅಂತ ಹೇಳಿದ್ರೆ, ನಿಲ್ಲೋಕ್ಕೂ ಕೂಡ ಆಗ್ತಿಲ್ಲ, ಕೂರೋಕ್ಕೂ ಕೂಡ ಆಗ್ತಿಲ್ಲ, ಆ ರೀತಿಯಾದಂಥ ಪ್ರಮಾಣದಲ್ಲಿ ಬೆನ್ನು ಅವರಿಗೆ ಕಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಧನ್ವೀರ್ ನಟನೆಯ ವಾಮನ ಸಿನಿಮಾ ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಗೊತ್ತಾಯಿತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪ್ರಾಣ ಸ್ನೇಹಿತ ಧನ್ವೀರ್ ಅಭಿನಯದ ವಾಮನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಗೆಳೆಯನ ಸಿನಿಮಾವನ್ನು ನೋಡಬೇಕು, ಆತನಿಗೆ ಸಾಥನ್ನು ಕೊಡಬೇಕು, ಪ್ರೀಮಿಯರ್ ಶೋನಲ್ಲಿ ಭಾಗಿಯಾಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ GT ಮಾಲ್ಗೆ ದರ್ಶನ್ ಬಂದಿದ್ದರು. ಯಾವತ್ತು? ಬುಧವಾರ ಸಂಜೆ ಬಂದಿದ್ದರು. ವಾಮನ ಸಿನಿಮಾದ ಪ್ರೀಮಿಯರ್ ಶೋಗೆ ನಟ ದರ್ಶನ್ ಆಗಮಿಸಿದ್ದು, ನಟ ಚಿಕ್ಕಣ್ಣ ಸೇರಿದಂತೆ ಆಪ್ತರು ಸಾಥನ್ನು ಕೊಟ್ಟಿದ್ದರು. GT ಮಾಲ್ನಲ್ಲಿ ದರ್ಶನ್ ಅವರು ಸಿನಿಮಾ ನೋಡೋದಕ್ಕೆ ಬಂದಾಗ ದರ್ಶನ್ ಅವರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಲಾಯಿತು. ಬೆನ್ನು ನೋವಿನಲ್ಲೂ ಕೂಡ ದರ್ಶನ್ ಅವರು ಧನ್ವೀರ್ ಅಭಿನಯದ ವಾಮನ ಸಿನಿಮಾವನ್ನು ನೋಡಿ ಶುಭ ಹಾರೈಸೋದಕ್ಕೆ ಕಾರಿನಿಂದ ಕೆಳಗೆ ಇಳಿತಿದ್ದಂತೆ ಬೆನ್ನನ್ನು ಹಿಡ್ಕೊಂಡ್ರು. ಅಂದರೆ ಅಲ್ಲಿಂದನೇ ಅವರಿಗೆ ಬೆನ್ನು ಅನ್ನೋದು ಶುರುವಾಯಿತು. ಬೆನ್ನು ಇದೆ ಅನ್ನೋದನ್ನು ಅದೊಂದು ತೋರ್ಪಡಿಕೆ. ಅದು ಆಗೋದಿಲ್ಲ, ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಕೈ ಬೇಡ ಅಂದ್ರೂ ಕೂಡ ಹೋಗಿ ಬೆನ್ನನ್ನು ಸಪೋರ್ಟಾಗಿ ನಿಲ್ಲುತ್ತೆ. ಅಲ್ಲೇ ಗೊತ್ತಾಗುತ್ತೆ ದರ್ಶನ್ ಇನ್ನೂ ಕೂಡ ಬೆನ್ನುವಲ್ಲಿ ನರಳುತ್ತಾ ಇದ್ದಾರೆ ಅಂತೇಳಿ. ಆಯಿತು, ಅಲ್ಲಿಂದ ಇಳಿದ್ರು. ಅಲ್ಲಿಂದ ನಡ್ಕೊಂಬರುವಂಥ ಸಂದರ್ಭದಲ್ಲಿ ದರ್ಶನ್ನು ಕಂಪ್ಲೀಟಾಗಿ ಒಂದು ಸೈಡ್ ಕಾಲನ್ನು ಎಳಿತಾನೆ ಬಂದರು. ಅಂದರೆ ಅವ್ರು ನೀವು ನಾರ್ಮಲಾಗಿ ನಡೀತೀವಲ್ಲ, ಆ ರೀತಿ ನಡೆಯೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಅಷ್ಟರ ಮಟ್ಟಿಗೆ ಬೆನ್ನು ಅವ್ರಿಗೆ ಕಾಡ್ತಾ ಇದೆ.
ಆ ಸಂದರ್ಭದಲ್ಲಿ ಒಬ್ಬೊಬ್ಬರೇ ಅವರಿಗೆ ವಿಶ್ ಮಾಡ್ತಾ ಬಂದರು. ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ರಿಯಾಕ್ಟ್ ಮಾಡಿಕೊಂಡು ಹಾಗೂ ಹೀಗೂ ಒದ್ದಾಡಿಕೊಂಡು ಮೇಲೆ ಬಂದರು ದರ್ಶನ್. ಅದಾದ ಬಳಿಕ ಅಲ್ಲಿ ಬಂದ ಬಳಿಕ ಅಲ್ಲೂ ಕೂಡ ಹಾಗೆ ಅಲ್ಲಿ ಒಂದು ರೂಮ್ನಲ್ಲಿ ಚಿಕ್ಕಣ್ಣ ಇದ್ದರು, ತನ್ವೀರ್ ಅವರ ಅಪ್ಪ ಅಮ್ಮ ಇದ್ದರು. ಅಲ್ಲಿ ಹೋದಂತಹ ದರ್ಶನ್ ನಂತರ ಅಲ್ಲೂ ಕೂಡ ನಿಂತು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಬೆನ್ನಿನ ಮೇಲಿಂದ ಕೈ ತೆಗಿಲೇ ಇಲ್ಲ. ಅಷ್ಟರ ಮಟ್ಟಿಗೆ ಬೆನ್ನುವಲ್ಲಿ ದರ್ಶನ್ ನರಳುತ್ತಾನೆ ಇದ್ದರು. ಆ ನೋವಿನ ನಡುವೆ ಕೂಡ ಸಿನಿಮಾವನ್ನು ನೋಡಿದ್ರು. ಆ ಸಿನಿಮಾವನ್ನು ನೋಡ್ತಿದ್ದಂಥ ಸಂದರ್ಭದಲ್ಲೂ ಕೂಡ ಅವರ ಕೈ ಆಗಾಗ ಬೆನ್ನಿಗೆ ಹೋಗ್ತಾ ಇತ್ತು. ಕೂರುವಂಥ ಪೊಸಿಷನನ್ನು ಬದಲಾಯಿಸ್ಕೊಳ್ತಿದ್ರು. ಮುಖದ ಎಕ್ಸ್ಪ್ರೆಷನ್ ಕೂಡ ಚೇಂಜ್ ಆಗ್ತಿತ್ತು. ಇದರ ನಡುವೆ ತಮಾಷೆ ಮಾಡೋದನ್ನು ಮಾತ್ರ ದರ್ಶನ್ ಮರೀಲಿಲ್ಲ. ಅಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ತಮಾಷೆ ಮಾಡಿದರು. ಚಿಕ್ಕಣ್ಣನ ಕಾಲೆಳೆದ್ರು, ಅದಾದ ಬಳಿಕ ಧನ್ವೀರ್ ಕಾಲೆಳೆದ್ರು. ಹೀಗೆ ಕಂಪ್ಲೀಟಾಗಿ ಒಂದು ತಮಾಷೆಯ ವಾತಾವರಣವನ್ನು ನಿರ್ಮಾಣ ಮಾಡಿಬಿಟ್ರು ದರ್ಶನ್. ಅಷ್ಟಾದ ಬಳಿಕ ಸಿನಿಮಾ ನೋಡೋಕ್ಕೆ ಹೋದರು. ಸಿನಿಮಾ ನೋಡಿದ್ರು. ಸಿನಿಮಾ ನೋಡಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಒನ್ಸ್ ಅಗೈನ್ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ದರ್ಶನ್ಗೆ ನಿಲ್ಲೋಕೆ ಆಗ್ತಿರಲಿಲ್ಲ. ತುಂಬ ಬ್ಯಾಕ್ ಪೇನ್ ಆಗ್ತಾಯಿತ್ತು. ಆಗಾಗ ಕೈ ಬೆನ್ನಿಗೆ ಹೋಗ್ತಾಯಿತ್ತು. ಈ ಮೂಲಕ ಏನೇ ಇದ್ರೂ ಕೂಡ ಈ ಪರಿ ನೋವಿಡ್ಕೊಂಡು ಒಬ್ಬ ಗೆಳೆಯನಿಗೋಸ್ಕರ ದರ್ಶನ್ ಇಷ್ಟೆಲ್ಲ ಮಾಡಿದ್ರಲ್ಲ ಅನ್ನುವಂಥದ್ದು ಹೆಮ್ಮೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ ದರ್ಶನ್ ಕಮಿಟ್ಮೆಂಟ್ ಎಂಥದ್ದು ಅನ್ನೋದಕ್ಕೆ ಸಾಕ್ಷಿ ಇದು ಅಂತ ಕೂಡ ಹೇಳ್ಬೋದು. ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ದರ್ಶನ್ ಇದೇ ಮೊಟ್ಟ ಮೊದಲ ಬಾರಿಗೆ ಜೈಲಿನಿಂದ ಹೊರಗಡೆ ಬಂದ ಬಳಿಕ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದು ಅಂತಲೂ ಕೂಡ ಹೇಳ್ಬೋದು. ಆದರೆ ದರ್ಶನ್ಗೆ ಇವತ್ತು ಈ ಪರಿ ಬೆನ್ನೋವು ಇದ್ದರೂ ಕೂಡ ದರ್ಶನ್ ಯಾಕೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ? ಮೊನ್ನೆ 28 ಗಂಟೆಗಳ ಕಾಲ ಯಾಕೆ ದರ್ಶನ್ ಶೂಟಿಂಗಲ್ಲಿ ಭಾಗಿಯಾದರು? ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾನೇ ಇದೆ. ಇನ್ನೂ ಕೂಡ ಆಪ್ರೇಷನ್ ಕೂಡ ಯಾಕೆ ಮಾಡಿಸ್ಲಿಲ್ಲ? ಈಗ ದರ್ಶನ್ಗೆ ಮೇಜರಾಗಿ ಬೇಲ್ ಸಿಗೋದಕ್ಕೆ ಕಾರಣ ಬೆನ್ನೋವು. ಮೊನ್ನೆಯೂ ಕೂಡ ಬೆನ್ನೋವು ಕಾರಣಕ್ಕೋಸ್ಕರ ಜಡ್ಜ್ ಮುಂದೆ ಹಾಜರಾಗಲಿಲ್ಲ ಅನ್ನುವಂಥದ್ದನ್ನು ಹೇಳಿದ್ರು. ಅದಾದ ಬಳಿಕ ಜಡ್ಜು ಸ್ವಲ್ಪ ಖಾರವಾಗಿ ರಿಯಾಕ್ಟನ್ನು ಮಾಡಿದ್ರು. ಈಗ ಬೇರೆ ಬೇರೆ ವಿಚಾರದಲ್ಲೂ ಕೂಡ ದರ್ಶನ್ ಕೆಲವೊಂದಷ್ಟು ನಿರ್ಧಾರಗಳಿಂದ ವಾಪಸ್ ಸರಿತಾ ಇರೋದು ಮತ್ತು ಬೇರೆ ಸಿನಿಮಾಗಳನ್ನು ಒಪ್ಪಿಕೊಳ್ಳದೇ ಇರೋದು ಕೂಡ ಈ ಬೆನ್ನು ನೋವಿನಿಂದ ಅನ್ನೋದು ಈಗ ಗೊತ್ತಾಗಿದೆ. ಈಗ ದರ್ಶನ್ ಬೆನ್ನು ನೋವಿನ ಆಪ್ರೇಷನನ್ನು ಇವತ್ತಲ್ಲ ನಾಳೆ ಮಾಡಿಸಲೇಬೇಕು ಅನ್ನೋದು ಅವರ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ದರ್ಶನ್ಗೆ ನಿಲ್ಲೋಕ್ಕೂ ಆಗ್ತಿಲ್ಲ, ನಡೆಯೋಕ್ಕೂ ಆಗ್ತಿಲ್ಲ, ಮಲಗೋಕ್ಕೂ ಆಗ್ತಿಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಈ ಹಿಂದೆ ಫಿಸಿಯೋಥೆರಪಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಇದೇ ರೀತಿ ಒದ್ದಾಡಿದ್ರು. ಬಹುಶಃ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಆದರೆ ಸಡನ್ನಾಗಿ ಏನಾಯಿತು ಏನು ಅನ್ನೋದೇ ಗೊತ್ತಾಗೋದಿಲ್ಲ. ಅವರಿಗೆ ನೋವು ಶುರು ಆಗುತ್ತೆ, ನೋವು ಹೆಚ್ಚಾಗುತ್ತೆ, ನಂತರ ನಡೆಯೋಕ್ಕೂ ಕೂಡ ಆಗೋದಿಲ್ಲ. ಆ ಸಂದರ್ಭಕ್ಕೆ ಹೋದರು ಅಂದರೆ ವಿಪರೀತವಾದಂಥ ಸಮಸ್ಯೆ ಆಗ್ತದೆ. ಸೊ ದಟ್ಟು ಈಗ ಏನೂ ಮಾಡೋಕ್ಕಾಗಲ್ಲ. ಅವರು ಆಪ್ರೇಷನನ್ನು ಮಾಡಿಸ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಇದೆ. ಈಗ ದರ್ಶನ್ ಕೆಲವೊಂದು ತಪ್ಪುಗಳನ್ನು ಅವರೇ ಮಾಡ್ತಿದ್ದಾರೆ, ಕೆಲವೊಂದಷ್ಟು ನಿರ್ಧಾರಗಳನ್ನು ಅವರು ತೆಗೆದುಕೊಳ್ತಿದ್ದಾರೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಈಗ ಪ್ರಮುಖವಾದಂಥ ನಿರ್ಧಾರ ಏನು ಅಂತ ಹೇಳಿದ್ರೆ, ಈಗ ಒಂದು ವೇಳೆ ದರ್ಶನ್ ಅವರು ಎಲ್ಲೋ ಒಂದು ಕಡೆ ಆಪ್ರೇಷನ್ಗೆ ಒಪ್ಪದೇ ಹೋದರು ಅಂತ ಹೇಳಿದ್ರೆ ಅದರ ಕೆಟ್ಟ ಪರಿಣಾಮವನ್ನು ಇವರೆಲ್ಲರೂ ಕೂಡ ಎದುರಿಸಬೇಕಾಗ್ತದೆ. ಒಂದು. ಎರಡನೇದು, ದರ್ಶನ್ ಒಂದು ವೇಳೆ ಆಪ್ರೇಷನ್ ಮಾಡಿಸ್ಕೊಂಡ್ರು ಅಂತ ಹೇಳಿದ್ರೆ ಸುಮಾರು ದಿನಗಳ ಕಾಲ ಬೆಡ್ ರೆಸ್ಟ್ ಬೇಕಾಗುತ್ತೆ. ಆಗ ಒಪ್ಕೊಂಡಂಥ ಸಿನಿಮಾಗಳ ಕಥೆ ಏನು? ದರ್ಶನ್ ಮುಂದೆ ಮಾಡಬೇಕಾಗಿರೋಂಥ ಸಿನಿಮಾಗಳ ಕಥೆ ಏನು? ಇವೆಲ್ಲದೂ ಕೂಡ ಒಂದಷ್ಟು ಪ್ರಶ್ನೆಗಳು. ಅನಂತರ ಮಾಡಿಸ್ಕೊಳ್ಳದೇ ಇದ್ದರೆ ಈಗಾಗಲೇ ಹೇಳಿದ್ದಾರೆ ಎಡಗಾಲಿನ ಈ ಸ್ಪರ್ಶಜ್ಞಾನವೇ ಹೋಗ್ಬಿಡ್ಬೋದು. ಎಡಭಾಗಕ್ಕೆ ಪಾರ್ಶ್ವವಾಯು ಟೈಪು ಕೂಡ ಆಗಬಹುದು. ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಅದರ ಬಗ್ಗೆನೂ ಕೂಡ ಅಲರ್ಟ್ ಆಗಲೇಬೇಕು ದರ್ಶನ್. ಈಗ ಕೋರ್ಟಿಗೆ ಬೆನ್ನುವಿನ ಸಬೂಬು ಕೊಟ್ಟು ಮೊನ್ನೆ ಹೋಗದೇ ಇರೋದು ಅದೊಂದು ಕಡೆ ಸಮಸ್ಯೆ. ಈಗ ಇದೊಂದು ಕಡೆ ಸಮಸ್ಯೆ. ಹೀಗೆ ಇದೆಲ್ಲದರ ನಡುವೆ ದರ್ಶನ್ ಹೇಗೆ ಇವೆಲ್ಲವನ್ನು ಕೂಡ ಹ್ಯಾಂಡ್ಲ್ ಮಾಡ್ತಾರೆ, ಹೇಗೆ ಈ ಬೆನ್ನುವಿನಿಂದ ಹೊರಗಡೆ ಬರ್ತಾರೆ ಕಾದು ನೋಡಬೇಕು. ಒಂದು ಮಾಹಿತಿಯ ಪ್ರಕಾರ ಈಗ 4ನೇ ಹಂತದ ಡೆವಿಲ್ ಶೂಟಿಂಗ್ ಮುಗಿಸಿ ನಂತರ ಆಪ್ರೇಷನ್ಗೆ ಹೋಗುವಂಥ ಚಾನ್ಸಸ್ ಇದೆ ದರ್ಶನ್. ಯಾಕಂತ ಹೇಳಿದ್ರೆ ಆಗ್ತಿಲ್ಲ ಅವರಿಗೆ ನೋವಲ್ಲಿ ತಡೆಯೋಕ್ಕೆ, ಆ ನೋವನ್ನು ತಡೆಯೋಕ್ಕೂ ಮತ್ತು ಆ ನೋಡಲ್ಲಿ ಜೀವನವನ್ನು ಸಾಗಿಸೋಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ವಿಪರೀತವಾದಂಥ ನೋವು ಅವರನ್ನು ಕಾಡ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಆಪ್ರೇಷನ್ ಮಾಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ದಾರೆ ದರ್ಶನ್ ಅನ್ನೋವಂಥದ್ದು ಗೊತ್ತಾಗ್ತಿದೆ. ಬಟ್ ಏನಾಗುತ್ತೆ ಕಾದು ನೋಡಲೇಬೇಕು. ಬಟ್ ದರ್ಶನ್ ಪರಿಸ್ಥಿತಿಯನ್ನು ನೋಡಿದಾಗ, ಅವ್ರು ಬೆನ್ನು ಹಿಡ್ಕೊಂಡು ನಡೆಯೋದು, ಒದ್ದಾಡೋದನ್ನು ನೋಡಿದಾಗ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.